ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಎಲ್ಲ ಮನೆಗಳಲ್ಲಿ ಕೂಡ ಈ ತುಳಸಿ ಪೂಜೆ ಮಾಡುವಂಥದ್ದು ಇವತ್ತಲ್ಲ, ಅದು ಬಹಳ ಹಿಂದಿನಿಂದನೂ ಕೂಡ ನಾವು ಈ ತುಳಸಿಯ ಒಂದು ಆರಾಧನೆ ಮಾಡುವಂಥದ್ದು, ತುಳಸಿ ಗಿಡಕ್ಕೆ ಪೂಜೆ ಮಾಡುವಂಥದ್ದು ಇದು ಹಿಂದಿನಿಂದನೂ ಕೂಡ ನಾವು ಅನುಸರಿಸ್ಕೊಂಡು ಈ ಸಂಪ್ರದಾಯಗಳನ್ನು ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಈಗ ಕಾಲಮಾನ ಬದಲಾವಣೆ ಆದಂಗೆ ಆ ತುಳಸಿಯ ಮಹತ್ವ ಕಡಿಮೆ ಆಗ್ತಾ ಇದೆ. ಕೆಲವರು ಪೂಜೆ ಮಾಡ್ತಾ ಇಲ್ಲ. ಹಾಗಾಗಿ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಬೇಕಾಗುತ್ತೆ. ಯಾಕೆ ತುಳಸಿ ಗಿಡವನ್ನು ಪೂಜೆ ಮಾಡ್ತಾಯಿದ್ರು ಹಿಂದೆ, ಏನಿದು ಮಹತ್ವ, ತುಳಸಿ ಗಿಡ ಪೂಜೆ ಮಾಡೋದ್ರಿಂದ ಏನೆಲ್ಲ ನಮಗೆ ಫಲಗಳು ಸಿಗುತ್ತೆ ಅನ್ನುವಂಥದ್ದು ಎಲ್ಲರೂ ಕೂಡ ತಿಳ್ಕೊಳ್ಬೇಕಾಗುತ್ತೆ. ಈಗ ಮನೆಯಲ್ಲಿ ಯಾರು ಹೆಣ್ಣು ಮಕ್ಕಳಿರ್ತಾರೆ, ಈಗ ಕೆಲವೊಬ್ರಿಗೆ ಏನಾಗಿದೆ, ತುಳಸಿ ಗಿಡ ಪೂಜೆ ಮಾಡುವ ಪದ್ಧತಿಯಲ್ಲೂ ಕೂಡ ಕೆಲವೊಂದು ಗೊಂದಲಗಳು. ಈಗ ಮನೆಯಲ್ಲಿ ಹೆಣ್ಣು ಮಕ್ಕಳೇ ಪೂಜೆ ಮಾಡಬೇಕು ಅಂತೇನಿಲ್ಲ, ಈಗ ಗಂಡು ಮಕ್ಕಳು ಕೂಡ ತುಳಸಿಯ ಆರಾಧನೆಯನ್ನು ಮಾಡ್ಕೊಳ್ಬೋದು. ಈಗ ಸಾಮಾನ್ಯವಾಗಿ ತುಳಸಿ ಗಿಡಗಳು ಎಲ್ಲರ ಮನೆ ಮುಂದೆ ಇಟ್ಕೊಂಡಿರ್ತಾರೆ. ಇನ್ನು ಕೆಲವರು ಕೇಳ್ತಾರೆ, ಗುರುಗಳೇ ಎಲ್ಲಿ ಇಡಬೇಕು ತುಳಸಿ ಗಿಡ ಅನ್ನೋದು. ಈಗ ಸಾಮಾನ್ಯವಾಗಿ ನಮ್ಮ ಒಂದು ಮನೆ ಕಟ್ಟುವಾಗ ನೋಡ್ಕೊಳ್ತಾರೆ ನಮ್ಮ ಮುಖ್ಯ ದ್ವಾರ ಯಾವ ಕಡೆ ಇರುತ್ತೆ ಅಂತ. ಕೆಲವರು ಈಗ ಪೂರ್ವಾಭಿಮುಖವಾಗಿಯೇ ನಮ್ಮ ಏನು ಮುಖ್ಯ ದ್ವಾರ ಇರುವಂಥದ್ದು, ಇನ್ನು ಉತ್ತರಾಭಿಮುಖವಾಗಿರುತ್ತೆ. ಆದರೆ ಈ ತುಳಸಿ ಗಿಡ ಇಡುವಂಥ ಜಾಗ ನೋಡಿದಾಗ ಸರ್ವಶ್ರೇಷ್ಠ ಅಂತಾರೆ ಪೂರ್ವ ದಿಕ್ಕಲ್ಲಿ, ಮನೆಯ ಮುಂದೆ ಮುಖ್ಯ ದ್ವಾರದ ಮುಂಭಾಗದಲ್ಲಿ ಪೂರ್ವ ದಿಕ್ಕಲ್ಲಿ ಇಡಬೇಕು ಅಂತ ಇದೆ. ಇನ್ನು ಕೆಲವ್ರಿಗೆ ಏನಾದರೂ ಉತ್ತರಕ್ಕೆ ಮನೆ ಇದ್ದು ನಂದಿ ಬಾಗಿಲು ಅಂತ ಹೇಳ್ತಾರೆ. ಅದೇ ಥರ ಉತ್ತರಕ್ಕೆ ಏನಾದರೂ ಮನೆ ಬಾಗಿಲಿತ್ತು ಅಂತಂದರೆ ಅವರು ಈ ಈಶಾನ್ಯ ಕೋಣೆಯಲ್ಲಿ ಇಡ್ಬೋದು, ದೇವಮೂಲೆ ಅಂತ ಹೇಳ್ತೀವಿ, ಆ ದೇವಮೂಲೆಯಲ್ಲಿ ಇಡಬೇಕಾಗುತ್ತೆ. ಇನ್ನು ಯಾವತ್ತೂ ತುಳಸಿ ಗಿಡವನ್ನು ನೆಲದಿಂದ ಸ್ವಲ್ಪ ಮೇಲೆ ಇಡಬೇಕು ಅಂತ ನೋಡಿ. ಈ ವೃಂದಾವನ ಅಂತ ನಾವು ಮಾಡ್ಕೊಂಡಿರ್ತೀವಿ, ಆ ವೃಂದಾವನದಲ್ಲೇ ತುಳಸಿ ಗಿಡ ಇಡಬೇಕು. ಕೆಲವರು ಯಾಕಂದರೆ ಅದಕ್ಕೆ ಒಂದು ಶ್ರೇಷ್ಠತೆ ಇರುವಂಥದ್ದು, ಹಾಗಾಗಿ ನೆಲದಲ್ಲಿ ಅದನ್ನು ಇಡಬಾರ್ದು, ಅಲ್ಲಿ ಪೂಜೆಗೆ ಶ್ರೇಷ್ಠವಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನೀವು ತುಳಸಿ ಗಿಡ ಮಾಡುವಂಥವ್ರು. ಮತ್ತು ಇನ್ನೊಂದು ವಿಶೇಷ ಏನು ಅಂತಂದರೆ, ಆ ತುಳಸಿ ಗಿಡ ಪ್ರದಕ್ಷಿಣೆ ಹಾಕಲಿಕ್ಕೆ ಅಲ್ಲಿ ಅನುಕೂಲಗಳು ಆಗೋ ರೀತಿಯಲ್ಲಿ ನಾವು ಮಾಡಿಕೊಂಡ್ರೆ ಇನ್ನೂ ತುಂಬ ಒಳ್ಳೆಯದು ಅಂತ. ಯಾಕೆಂದರೆ ತುಳಸಿಗೆ ಯಾವಾಗ ನಾವು ಪೂಜೆ ಮಾಡಿ ಅಲ್ಲಿ ನಾವು ಅದನ್ನು ಪ್ರದಕ್ಷಿಣೆಗಳನ್ನು ಮಾಡ್ಕೊಳ್ತೀವಿ, ಅಲ್ಲಿ ಒಂದು ಎನರ್ಜಿ ನಮಗೆ ಸಿಗುತ್ತೆ ಅಂತ ನಾವು ಅಂದ್ಕೊಂಡಂಥ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಹಾಗಾಗಿ ಮನೆಯಲ್ಲಿ ಯಾರೆಲ್ಲ ಇರ್ತೀರಾ, ತುಳಸಿ ಗಿಡ ಪೂಜೆ ತುಂಬ ಮಹತ್ವ ಅಂತ. ಯಾಕೆ ಪೂಜೆ ಮಾಡ್ಕೊಳ್ಬೇಕು ಅಂತ ತಿಳ್ಕೊಳ್ಬೇಕು ನೋಡಿ. ತುಳಸಿ ಗಿಡವನ್ನು ನಾವು ಲಕ್ಷ್ಮೀ ಸ್ವರೂಪವಾಗಿ ನೋಡ್ತೀವಿ. ಯಾಕೆಂದರೆ ವಿಷ್ಣುವಿನ ಪತ್ನಿ ಅಥವಾ ಲಕ್ಷ್ಮೀ ಸ್ವರೂಪವಾಗಿ ತುಳಸಿ ಅಂತ ನೋಡುವಂಥದ್ದು. ಯಾಕೆಂದರೆ ಎಷ್ಟೋ ಪುರಾಣಗಳ ಉಲ್ಲೇಖ ಆಗಿರುವಂಥದ್ದು. ರಾಮಾಯಣದಲ್ಲಿ ನೋಡ್ಬೋದು ನಾವು, ಮಹಾಭಾರತದಲ್ಲಿ ಈಗ ಕೃಷ್ಣನಿಗೆ ತುಂಬ ಬಹಳ ಪ್ರಿಯ ಅಂತ ಹೇಳ್ತೀವಿ ನಾವು ತುಳಸಿ ಅಲ್ವಾ, ಕೃಷ್ಣನ ಒಂದು ಪತ್ನಿ ಅಂತ ಹೇಳುವಂಥದ್ದು. ಅಥವಾ ಈ ತುಳಸಿ ಪೂಜೆಯಿಂದ ಕೃಷ್ಣ ತುಂಬ ಬೇಗನೆ ಪ್ರೀತಿ ಆಗ್ತಾನೆ, ಪ್ರಿಯವಾಗುತ್ತೆ, ತುಂಬ ಬೇಗ ಒಲಿತಾನೆ ಅಂತ ನೋಡಿ. ಈಗ ಏನಾದರೂ ನಾವು ವಿಷ್ಣುವಿಗೆ ಸಂಬಂಧಪಟ್ಟಂತಹ ಪೂಜೆಗಳು, ಸಾಲಿಗ್ರಾಮ ಪೂಜೆ ಮಾಡುವಾಗ ಒಂದು ತುಳಸಿ ಇಟ್ಟರೆ ಸಾಕು ಅಂತ ಹೇಳ್ತಾರೆ. ಯಾವಾಗ ನಾವು ಶಿವನಿಗೆ ಬಿಲ್ವಪತ್ರೆಯನ್ನು ಸಮರ್ಪಣೆ ಮಾಡ್ತೀವಿ, ಅದೇ ರೀತಿ ತುಳಸಿ ಪತ್ರೆ ಅನ್ನುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು ವಿಷ್ಣು ಪೂಜೆಗೆ. ಹಾಗಾಗಿ ತುಳಸಿ ಪೂಜೆ ಮಾಡೋದ್ರಿಂದ ಏನೆಲ್ಲ ಅನುಕೂಲಗಳಾಗುತ್ತೆ ಅನ್ನೋದು ಕೂಡ ನಾವು ತಿಳ್ಕೊಳ್ಬೇಕಾಗುತ್ತೆ. ಸಾಮಾನ್ಯವಾಗಿ ತುಳಸಿ ಗಿಡ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಇರುವಂಥ ಅಶಾಂತಿ ದೂರ ಆಗುತ್ತೆ ಅಂತ, ಮನೆಯಲ್ಲಿ ಒಂದು ನೆಮ್ಮದಿಯ ವಾತಾವರಣ ಸಿಗುವಂಥದ್ದು. ಅಥವಾ ಈ ಗಂಡ ಹೆಂಡತಿಯರಲ್ಲಿ ಏನಾದ್ರು ದಾಂಪತ್ಯದಲ್ಲಿ ಏನಾದರೂ ಬಿರುಕುಂಟಾಗಿರುತ್ತೆ, ಕೆಲವರು ನೋಡಿ ಮನೆಯಲ್ಲಿ ವಿನಾಕಾರಣ ಜಗಳಗಳಿರುತ್ತೆ, ಅಶಾಂತಿ ಇರುವಂಥದ್ದು, ರೋಗ ರುಜಿನಗಳು ಬರುವಂಥದ್ದು. ಕೆಲವರು ನೋಡಿ ಏನಾದರೂ ಆರೋಗ್ಯದಲ್ಲಿ ಕೆಲವೊಂದು ಸಮಸ್ಯೆಗಳಿಗೆ ಇದು ರಾಮಬಾಣ ಅಂತ ಹೇಳ್ತಾರೆ ತುಳಸಿ. ಎಷ್ಟೋ ಜನಕ್ಕೆ ಚಿಕ್ಕ ಮಕ್ಕಳಿಂದ ನೋಡ್ಬೋದು, ಈಗ ಹಿರಿಯರು ನೋಡಿದಾಗ ಆ ತುಳಸಿಯಿಂದ ಕೆಲವೊಂದು ಮನೆ ಮದ್ದು ಅಂತ ಮಾಡಿಕೊಡ್ತಾಯಿದ್ರು. ಅದನ್ನು ತೊಗೊಂಡಾಗ ಎಷ್ಟೋ ಆರೋಗ್ಯ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಒಂದು ಆರೋಗ್ಯ ಸಮಸ್ಯೆ ನಿವಾರಣೆ ಆಗ್ತಾ ಇದೆ ಇಲ್ಲಿ. ಇನ್ನು ಆ ಒಂದು ಏನು ತುಳಸಿ ಒಂದು ನಾವು ವೃಂದಾವನ ಇರುತ್ತೆ, ಆ ಸುತ್ತಲಿನ ವಾತಾವರಣವೇ ಬದಲಾವಣೆ ಆಗುತ್ತೆ ನಮಗೆ. ಯಾಕಂದರೆ ಅಲ್ಲಿರುವಂತಹ ನೆಗೆಟಿವ್ ದೂರ ಮಾಡುತ್ತೆ. ನಮ್ಮ ಮನೆಗೆ ಬರುವಂಥ ನೆಗೆಟಿವ್ ನೋಡಿ, ಈಗ ಕೆಲವೊಂದು ಆರೋಗ್ಯದ ಹೇಳಿದೆ, ಅದು ಬಿಟ್ಟು ತುಂಬ ವಿಶೇಷವಾಗಿರುವಂಥದ್ದು ಮನೆಗೆ ಬರುವಂತಹ ನೆಗೆಟಿವ್ ಎನರ್ಜಿನ ತುಳಸಿ ಗಿಡ ಅಲ್ಲಿ ಇತ್ತು ಅಂತಂದರೆ ಮನೆ ಒಳಗಡೆ ಬರಲಿಕ್ಕೆ ಬಿಡೋದಿಲ್ಲ. ಏನಾದರೂ ಆಗ್ಬೋದು, ಕೆಲವೊಂದು ದೃಷ್ಟಿಗೆ ಸಂಬಂಧಪಟ್ಟಂಥ ವಿಚಾರಗಳಾಗ್ಬೋದು, ಮಾಟಮಂತ್ರ ದೋಷಗಳಾಗ್ಬೋದು, ಇದೆಲ್ಲವನ್ನು ಕೂಡ ಅಲ್ಲಿ ತಡೆ ಹಿಡಿತಾಳೆ ಒಂದು ಮಹಾಲಕ್ಷ್ಮಿ ಸ್ವರೂಪವಾಗಿರುವಂತಹ ತುಳಸಿ ದೇವಿ.